ಗೋಬಿ ಮಂಚೂರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನೋಡೋಣ. ಅದನ್ನು ಮನೆಯಲ್ಲೇ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿ ಮಾಡುವಂಥ ವಿಧಾನ ಬನ್ನಿ, ತುಂಬ ಸುಲಭವಾಗಿ ಮಾಡಬೇಕು ಆ ಥರ ತೋರಿಸ್ಕೊಡ್ತೀನಿ. ಒಂದು ಬಾಣಲೆಗೆ ನೀರು ಹಾಕಿ ಒಂದು ಕಾಲಿಫ್ಲವರ್ನ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಬಟ್ಲಿಗೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, 1/4 ಸ್ಪೂನು ಪೆಪ್ಪರ್ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲ, 2 ಸ್ಪೂನು ಕಾಲಿಫ್ಲವರು, 2 ಸ್ಪೂನ್ ಮೈದಾ ಹಸಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕೆಂದರೆ ನಮಗೆ ಕಾಲಿಫ್ಲವರ್ಗೆ ಅಂಟ್ಕೋಬೇಕಲ್ಲ, ಹಂಗಾಗಿ ಅದಕ್ಕೆ ಗೋಬಿಗೆ ನೋಡಿ, ಈಗ ಗೋಬಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಸುತ್ತ ಎಲ್ಲ ಈ ಥರ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಕಾಯ್ತಾ ಇದೆ. ನೋಡಿ, ಕಾದಿದೆ ಎಣ್ಣೆ. ನೋಡಿ, ಈ ಥರ ಒಂದೊಂದಾಗಿ ಬಿಟ್ಕೊಳ್ಳೋಣ, ಬಿಡಿ ಬಿಡಿ ಹಾಗೆ ಎಷ್ಟಾಗುತ್ತೋ ಅಷ್ಟು ಬಿಟ್ಕೊಂಡು ಒಂದೊಬ್ಬಗೆ ನೀಟಾಗೆ ಒಂಥರ ಕ್ರಿಸ್ಪಿ ಬರೋ ಥರ ಬೇಯಿಸ್ಕೊಳ್ಳೋಣ. ನೋಡಿ ಹೆಂಗಿದೆ, ನೋಡಿ ಸಖತ್ತಾಗಿ ಬಂದಿದೆಯಲ್ಲ, ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಬಟ್ ನಾವು ಮಸಾಲೆ ಹಾಕಿದ್ರೆ ಗೋಬಿಗೆ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಾಗಿ. ನೋಡಿ, ಈ ಥರ ಕ್ರಿಸ್ಪಿಗೆ ಬಂದ ತಕ್ಷಣ ಸೈಡ್ಗೆ ಎತ್ಕೊಂಡು ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಗೆ ಒಂದು ಈರುಳ್ಳಿ ಮತ್ತು ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡಾದ್ಮೇಲೆ 1 ಸ್ಪೂನ್ ಚಿಕನ್ ಮಸಾಲ, 1/4 ಸ್ಪೂನು ಪೆಪ್ಪರ್ ಪೌಡ್ರು, ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಜೊತೆಗೆ ನೋಡಿ, ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಹಾಕಿದ್ದೀನಿ, ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಹಾಕಿದ್ದೀನಿ, ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸು. ನೀಟಾಗಿ ಸ್ಟ್ರೀಟ್ ಫುಡ್ಡು ಯಾವ ಥರ ಮಾಡ್ತಾರೋ ಅದೇ ಥರನೇ ಎಲ್ಲ ತಂದಿಟ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಏಕೆಂದರೆ ಫುಲ್ ಗಟ್ಟಿಯಾಗಿಬಿಡುತ್ತಲ್ಲ, ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಅದು ನಮ್ಗೆ ಗೋಬಿ ಹಾಕಿದ ತಕ್ಷಣ ಗೋಬಿಗೆಲ್ಲ ನೀಟಾಗೆ ಕಚ್ಕೊಳ್ಳುತ್ತೆ. ಹಂಗಾಗಿ ನೋಡಿ, ಒಂದು ಕುದಿ ಬಂತು, ಒಂದು ನಿಮಿಷ 2 ನಿಮಿಷ ಆಮೇಲೆ ಗೋಬಿ ಡ್ರೈ ಮಾಡ್ಕೊಂಡಿದ್ದೆ ಗೊತ್ತಾ, ಆ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಸೈಡ್ಗೆ, ಅದನ್ನು ನೀಟಾಗಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಈ ಥರ ಬತ್ತು ಅಂದರೆ ಗೋಬಿ ತಿನ್ನೋಕ್ಕೆ ರೆಡಿ, ಮುಗೀತು. ಎಷ್ಟು ಟೇಸ್ಟಾಗಿರುತ್ತೆ. ಹೊರಗಡೆ ಹೋಗಿ ಅವರು ಟೇಸ್ಟಿಂಗ್ ಪೌಡ್ರು ಅದು ಇದು ಇನ್ನೂ ಎಲ್ಲ ಮಿಕ್ಸ್ ಮಾಡ್ತಾರೆ. ಇದು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಕೊನೆವರೆಗೂ ನೋಡಿದ ವೀಡಿಯೋಗಳು ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.